ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕಡೆಗೂ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕನಿಷ್ಠ 6 ತಿಂಗಳಿನಿಂದ ಕಾಯ್ತಾ ಇದ್ದ, ಅದರ ಗರಿಷ್ಠ ಎಷ್ಟು ಬೇಕಾದ್ರೂ ಹೇಳ್ಬೋದು ನೀವು, ಕನಿಷ್ಠ 6 ತಿಂಗಳಿಂದ ಕಾಯ್ತಾ ಇದ್ದಂತಹ ಕರೆ ಹೈಕಮಾಂಡ್ನಿಂದ ಬಂದಿದೆ. ಖುದ್ದು ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ನಾಳೆ 11 ಗಂಟೆಗೆ ದೆಹಲಿಯಲ್ಲಿ ನಡೆಯಲಿರುವ ಸಭೆಗೆ ಹಾಜರಾಗುವಂತೆ ಕೆ.ಸಿ. ವೇಣುಗೋಪಾಲ್ ಅವರೇ ಹೇಳಿದ್ದಾರೆ. ದೆಹಲಿಗೆ ಹಾರ್ತಾ ಇರುವಂಥದ್ದು ಕೇವಲ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಅವರ ಜೊತೆಗೆ ರಾಜ್ಯದ ಮಂತ್ರಿಗಳ ದಂಡು ಕೂಡ ಸೇರಿಕೊಂಡಿದೆ. ಡಿ.ಸಿ.ಎಂ ಕೂಡ ದೆಹಲಿಗೆ ಹೋಗ್ತಿದ್ದಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗಿದ್ರೂ ಅವರ ಯಾತ್ರೆ ಸ್ವಲ್ಪ ಪ್ರತ್ಯೇಕವಾಗಿಯೇ ಗೋಚರಿಸ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿ ಮೊದಲನೇ ಸುದ್ದಿ. 2ರಲ್ಲಿ 1. ಕಾಂಗ್ರೆಸ್ ಹೈಕಮಾಂಡ್ ಕಡೆಗೂ ಕರ್ನಾಟಕದಲ್ಲಿರುವ ತಮ್ಮ ಪಕ್ಷದ ಸರ್ಕಾರದಲ್ಲಿ ನಡೆಯುತ್ತಿರುವ ನಾಯಕತ್ವ ಬದಲಾವಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಒಳಗೊಂಡಿರುವ ಆಂತರಿಕ ಗುದ್ದಾಟದ ಸದ್ದನ್ನ ಕೇಳಿಸ್ಕೊಂಡಿದೆ. ಮತ್ತು ನೀವೆಲ್ಲ ದೆಹಲಿಗೆ ಬನ್ನಿ ಎಂದು ಒಬ್ಬೊಬ್ಬರಾಗಿ ನಾಯಕರಿಗೆ ಕರೆ ಮಾಡಿ ದೆಹಲಿ ಫ್ಲೈಟ್ ಹತ್ತುವಂತೆ ಸೂಚಿಸಿದ್ದಾರೆ. ಹೈಕಮಾಂಡ್ನಿಂದ ಕರೆ ಬರ್ತಾ ಇದ್ದಂತೆಯೇ ರಾಜ್ಯ ನಾಯಕರುಗಳು ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಯವರು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ ಮತ್ತು ಅಲ್ಲಿಯೇ ಎಲ್ಲ ನಿರ್ಧಾರಗಳು ಹೊರಬೀಳುವ ನಿರೀಕ್ಷೆ ಇದೆ. ಹಾಗಿದ್ರೆ ಆ ಎಲ್ಲ ನಿರ್ಧಾರಗಳು ಅಂದರೆ ಏನು ಅನ್ನುವ ಪ್ರಶ್ನೆ ಮತ್ತು ಕುತೂಹಲ ಇಡೀ ರಾಜ್ಯದಲ್ಲಿ ಮನೆ ಮಾಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಬಿಸಿ ಬಿಸಿ ಚರ್ಚೆನೇ ಇದು. ಇಷ್ಟಕ್ಕೂ ದೆಹಲಿಯಲ್ಲಿ 2ರಲ್ಲಿ 1 ನಿರ್ಧಾರ ಆಗಲಿದೆ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಈ 2 ಯಾವುದು ಮತ್ತು 1 ಯಾವುದು ಅಂದರೆ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಅನ್ನುವಂಥದ್ದು 2. ಈ 2 ವಿಚಾರಗಳು ನೇರ ಸಂದೇಶವನ್ನು ಕಳಿಸಬಲ್ಲಂಥವು. ಇವೆರಡರಲ್ಲಿ ಒಂದನ್ನು ಮಾತ್ರವೇ ಈಗ ಆರಿಸಿಕೊಳ್ಬೇಕಾಗಿರುವಂಥದ್ದು. ಅದರ ಹೊರತಾಗಿ ಬೇರೆ ಆಯ್ಕೆಗಳಿಲ್ಲ. ಯಾಕೆಂದರೆ ಒಂದೋ ಸಂಪುಟ ಪುನರ್ರಚನೆ ಆಗಲೇಬೇಕು, ಇಲ್ಲದೆ ಹೋದರೆ ಶಾಸಕರಲ್ಲಿರುವಂಥ ಅಸಮಾಧಾನ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. 2ನೇದು ನಾಯಕತ್ವ ಬದಲಾವಣೆ ಆದರೂ ಕೂಡ ಶಾಸಕರುಗಳಿಗೆ ಹೊಸ ಸಂಪುಟದ ರಚನೆಯೊಂದಿಗೆ ಅವಕಾಶಗಳು ಸಿಗ್ತವೆ, ನಾಯಕತ್ವ ಬದಲಾವಣೆಯೂ ಕೂಡ ಆಗುತ್ತೆ. ಹೀಗಾಗಿ ಇದರಲ್ಲಿ ರಾಹುಲ್ ಗಾಂಧಿಯವರ ಆಯ್ಕೆ ಯಾವುದು ಅನ್ನೋದರ ಮೇಲೆ ಕರ್ನಾಟಕದ ಮುಂದಿನ ರಾಜಕೀಯ ತಿರುವುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಿರ್ಧಾರ ಆಗಬಹುದು. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಏರಿಕೆ. ಮತ್ತೆ ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದು 4ನೇ ಬಾರಿಗೆ ಆಗ್ತಿರುವಂತಹ ಏರಿಕೆ. ಮಧ್ಯಪ್ರಾಚ್ಯದ ಯುದ್ಧ ಕಡೆಗೂ ಭಾರತದಲ್ಲೂ ತೈಲ ಬೆಲೆಯನ್ನು ಏರಿಕೆ ಮಾಡುವಂತೆ ಮಾಡಿದೆ. ಇದರ ಸುತ್ತಲೂ ಒಂದು ಕಡೆ ರಾಜಕೀಯದ ವಾಗ್ಯುದ್ಧವೂ ಕೂಡ ನಡೀತಾ ಇದೆ. ಅದರ ಬಗೆಗಿನ ವಿವರವನ್ನು ಕೂಡ ನೀಡ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿರುವಂತಹ 2ರಲ್ಲಿ 1 ಆಯ್ಕೆ. ಸದ್ಯಕ್ಕೆ ಕಾಂಗ್ರೆಸ್ ನಾಯಕತ್ವ ಇದನ್ನು ಇನ್ನೂ ಕೂಡ ಹೀಗೇನೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಭಾವಿಸಲಾಗಿದೆ. ಗೊತ್ತಿಲ್ಲ ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅಂತೂ ಈ 2ರಲ್ಲಿ 1 ಆಯ್ಕೆ ಮಾಡಿಕೊಳ್ಬಹುದು ಅನ್ನುವಂಥದ್ದು ಸಾಮಾನ್ಯ ಜನರಲ್ಲೂ ಕೂಡ ಇರುವಂಥ ವಿಶ್ವಾಸ, ಕಾಂಗ್ರೆಸ್ನವರಲ್ಲೂ ಇರುವಂತಹ ವಿಶ್ವಾಸ. ಅಡ್ಡಗೋಡೆ ಮೇಲೆ ಇನ್ನೆಷ್ಟು ದಿವಸ ದೀಪ ಇಟ್ಟುಕೊಂಡು ಮುಂದಿನ 2 ವರ್ಷದ ನಂತರ ನಡೆಯುತ್ತಿರುವ ಚುನಾವಣೆಗೆ ಇವರು ತಯಾರಾಗ್ತಾರೆ. ಬಿಜೆಪಿಯವರು ಆಲ್ರೆಡಿ ಮುಂದಿನ 2 ವರ್ಷಗಳ ನಂತರ ಅಂದರೆ ಮುಂದಿನ 2 ವರ್ಷಗಳಲ್ಲಿ ನಡೆಯಲಿರುವಂತಹ ಕರ್ನಾಟಕದ ವಿಧಾನಸಭೆ ಚುನಾವಣೆಗೆ ತಯಾರಿಗಳನ್ನು ಆಲ್ರೆಡಿ ಶುರು ಮಾಡಿ ಆಗಿದೆ, ಶಂಖನಾದ ಮೊಳಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಇಲ್ಲ ನಮ್ಮ ನಾಯಕತ್ವ ಅವರು ಮುಖ್ಯಮಂತ್ರಿನ ಇವರು ಮುಖ್ಯಮಂತ್ರಿನ ಅಂತ ಎಷ್ಟು ದಿವಸ ನಡೆಸ್ಕೊಂಡು ಹೋಗ್ತಾರೆ. 2ರಲ್ಲಿ 1 ಆಯ್ಕೆ ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ಕೂಡ ಸಿಲುಕಿರುವಂಥದ್ದು ಏನಾಗ್ತಾ ಇದೆ ರಾಜ್ಯದ ಕಾಂಗ್ರೆಸ್ನಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅನ್ನೋದನ್ನು I am invited to Delhi. Tomorrow there is a meeting by 11 o'clock. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಹುಲ್ ಜಿ ಬಾತ್ ಕರೆಂಗೆ. ನಾವು ಸತ್ತದಲ್ಲಿ ಹೋಗಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರದೊಳಗಿನ ಸಿಎಂ ಕುರ್ಚಿ ಕಚ್ಚಾಟ ಕ್ಲೈಮ್ಯಾಕ್ಸ್ ಅಂತ ತಲುಪಲಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಫೈನಲ್ ಮ್ಯಾಚ್ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಮೀಟಿಂಗ್ ಫಿಕ್ಸ್ ಆಗಿದೆ.
ಎಲ್ಲರೂ ಇವತ್ತು ರಾತ್ರಿಯೇ ದೆಹಲಿ ಸೇರಿಕೊಳ್ಳುತ್ತಿದ್ದು ನಾಳೆ ಮೆಗಾ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಗುರುತಿಸಿಕೊಂಡಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್, ಇಂಧನ ಸಚಿವ ಕೆ.ಜೆ. ಜಾರ್ಜ್, ಪಶುಸಂಗೋಪನಾ ಸಚಿವ ಕೆ. ವೆಂಕಟೇಶ್, ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್, ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಡಿಸಿಎಂಗೆ ಬುಲಾವ್ ಬರುತ್ತಲೇ ಹಿರಿಯ ಶಾಸಕರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಚಾಮರಾಜನಗರ ಶಾಸಕ ಸಿ ಪುಟ್ರಂಗ್ ಶೆಟ್ಟಿ, ಆಳಂದ ಶಾಸಕ ಬಿಆರ್ ಪಾಟೀಲ್ ದೆಹಲಿಗೆ ತೆರಳಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. ಅಂತೂ ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ. ಅವ್ರ ಜೊತೆಯಲ್ಲಿ ಏನು ಮಾತಾಡ್ತೀವಿ ಸರ್, ನೀವು ಹಿಂದೆ ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ಹೇಳಿದ್ದೀನಿ. ನಾಳೆ ಎಲ್ಲರೂ ಈಗಲೂ ಹೇಳಿದ್ದೇನೆ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಏಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದು ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಬಾಗುವುದು. ಇನ್ನು ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಲಿದ್ದು, ಅಣ್ಣ ಹೋಗುವ ಮುನ್ನವೇ ದೆಹಲಿ ಸೇರ್ಕೊಂಡಿದ್ದಾರೆ ಡಿಕೆ ಸುರೇಶ್. ಅಣ್ಣನನ್ನ ಹೇಗಾದರೂ ಮಾಡಿ ಸಿಎಂ ಮಾಡಲೇಬೇಕೆಂದು ಪಣತೊಟ್ಟಿರುವ ಡಿಕೆ ಸುರೇಶ್ ನಾಳೆಯ ಮೀಟಿಂಗ್ ನಂತರದ ಪರಿಣಾಮಗಳ ಬಗ್ಗೆ ನಿನ್ನೆ ರಾತ್ರಿ ಕೂಡ ಅಣ್ಣನೊಂದಿಗೆ ಚರ್ಚೆ ನಡೆಸಿದ್ದಾರೆ. ಬೆಳಿಗ್ಗೆಯೇ ಬೆಂಗಳೂರಿನ ನಾಗರಬಾವಿಯಲ್ಲಿ ಅಜ್ಜಯ್ಯನ ದರ್ಶನ ಪಡೆದಿರುವ ಡಿಕೆಶಿ ಹೈಕಮಾಂಡ್ ನಿರ್ಧಾರಗಳನ್ನು ಒಪ್ಪಬೇಕಾ ಬೇಡವಾ ಎಂಬ ಚರ್ಚೆ ಮಾಡಿದ್ದಾರೆ. ಇದೀಗ ಇಬ್ಬರೂ ದೆಹಲಿ ಸೇರ್ಕೊಂಡಿದ್ದು ಒತ್ತಡ ಹೇರುವ ಯತ್ನಗಳೂ ಆಗಲಿವೆ. ದೆಹಲಿಯಲ್ಲಿ ಮೊದಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಸಿಎಂ ಹಾಗೂ ಆಪ್ತರು ಮೊದಲ ಸುತ್ತಿನ ಚರ್ಚೆ ಮಾಡಲಿದ್ದಾರೆ. ಸಿಎಂ ಟೀಮ್ ಹೋದ ಬಳಿಕ ಡಿಕೆ ಬ್ರದರ್ಸ್ ಪ್ರತ್ಯೇಕವಾಗಿ ಭೇಟಿಯಾಗುವ ಸಾಧ್ಯತೆಗಳಿವೆ. ಅಲ್ಲಿಂದ ಎರಡನೇ ಮೀಟಿಂಗ್ ವೇಣುಗೋಪಾಲ್ ಜೊತೆಗೆ ಇರುತ್ತೆ. ಅದಾದ ಬಳಿಕ ಮೂರನೇ ಮೀಟಿಂಗ್ ನಡೆಯಲಿದ್ದು ಅದರಲ್ಲಿ ಎಲ್ಲವೂ ಫೈನಲ್ ಆಗುವ ಸಾಧ್ಯತೆಗಳಿವೆ. ಅದುವೇ ರಾಹುಲ್ ಗಾಂಧಿ ಜೊತೆ ನಡೆಯಲಿರುವ ಸಭೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಜೊತೆಗಿನ ಮೊದಲ ಸುತ್ತಿನ ಸಭೆಯಲ್ಲಿ ಸರ್ಕಾರದ ಕೆಲಸ, ಪಕ್ಷದ ಕೆಲಸಗಳ ವಿಚಾರದ್ದೇ ಚರ್ಚೆ ಆಗಲಿದೆ. ಆಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ. ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ಜೂನ್ 18ರಂದು ನಡೆಯಲಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸ್ಥಾನ ಫಿಕ್ಸ್ ಆಗಲಿದೆ. ಉಳಿದ 3 ಸ್ಥಾನಗಳನ್ನು ಯಾರಿಗೆ ಕೊಡಬೇಕು ಎಂಬ ಲೆಕ್ಕಾಚಾರ ನಡೆಯಲಿದೆ. ಇನ್ನೂ ಖಾಲಿಯಾಗುವ ಎಂಎಲ್ಸಿ ಸ್ಥಾನಗಳ ಆಯ್ಕೆ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಮೇಲ್ಮನೆಯಲ್ಲಿ ಇದೇ 30ರಂದು ಖಾಲಿಯಾಗುವ 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 5 ಸ್ಥಾನಗಳು ಸಿಗಲಿವೆ. ಬಿಕೆ ಹರಿಪ್ರಸಾದ್ ಮುಂದುವರಿಸುವ ಚರ್ಚೆಯೂ ನಡೆಯಲಿದೆ. ಇನ್ನು ರಾಜ್ಯದಲ್ಲಿನ ಎಸ್ಐಆರ್ ಪ್ರಕ್ರಿಯೆಗಳ ಚರ್ಚೆ ಆಗಲಿದೆ. ಚುನಾವಣಾ ಆಯೋಗದ ಕೆಲಸದ ಮೇಲೆ ಸರ್ಕಾರ ನಿಗಾ ಇಡುವುದು, ಅಧಿಕೃತ ಮತಗಳ ಡಿಲೀಟ್ ಬಗ್ಗೆ ಜನಾಂದೋಲನ ಮಾಡುವ ಬಗ್ಗೆಯೂ ಚರ್ಚೆ ಆಗುತ್ತೆ. The chief minister and deputy chief minister, who is also the PCC president, to discuss on the Rajya Sabha seats. We have also a lot of MLC seats that are opening up in less than 15-20 days. So they will discuss with the High Command about that. Any leadership change, sir? Because CM and DCM have called to Delhi. This speculation is running around. It's all only speculation, that's all. Is there any such? No. ಸಿಎಂ ಕುರ್ಚಿ ಕದನಕ್ಕೂ ಬೀಳುತ್ತಾ ಬ್ರೇಕ್. 1-to-1 ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ. ಸಿಎಂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಹಲವು ರಾಜಕೀಯ ವಿಚಾರಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಸರ್ಕಾರಕ್ಕೆ 2.5 ವರ್ಷಗಳು ಆಗುತ್ತಲೇ ಶುರುವಾದ ಸಿಎಂ ಕುರ್ಚಿ ಫೈಟ್ ಗೊಂದಲಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಸಿಎಂ ಬದಲಾವಣೆ ಮಾಡೋದೇ ಆದರೆ ಹೆಚ್ಚುವರಿ ಡಿಸಿಎಂಗಳ ನೇಮಕ ಮಾಡುವ ಬಗ್ಗೆಯೂ ನಿರ್ಧಾರಗಳಾಗಲಿವೆ.
ಸಂಪುಟ ಪುನರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಪಕ್ಷದೊಳಗಿನ ವಿದ್ಯಮಾನಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗುವುದು. ಹಾಲಿ ಸಚಿವರುಗಳ ಕಾರ್ಯವೈಖರಿ, ಸಚಿವರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು, ಸರ್ಕಾರದ ಕಾರ್ಯವೈಖರಿ ಬಗ್ಗೆಯೂ ರಾಹುಲ್ ಮಾಹಿತಿ ಪಡೆಯಲಿದ್ದಾರೆ. ಗ್ಯಾರಂಟಿಗಳ ಯಶಸ್ಸು ಹಾಗೂ ಪರಿಷ್ಕರಣೆಯ ಅನಿವಾರ್ಯತೆಗಳ ಬಗ್ಗೆಯೂ ಸಮಾಲೋಚನೆ ಆಗಲಿದೆ. ಶೀಘ್ರದಲ್ಲೇ ಬರುವ ಜಿಬಿಎ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸಲು ಸಂಧಾನ ಸೂತ್ರ ಹೆಣೆಯಲಾಗುತ್ತೆ ಅಂತಾನೇ ಎಲ್ಲರೂ ಹೇಳುತ್ತಿದ್ದಾರೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನೇನೇ ಗೊತ್ತಿಲ್ಲ ಅಜೆಂಡಾ. ಅದು ನಮ್ಮ ಕಡೆ ಇಲ್ಲ, ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವು ಹೇಳ್ಬೇಕೇನು ನಮಗೆ ಗೊತ್ತೆ. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಈಗ ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದ್ರೆ. ಸೊ ನೋಡೋಣ ನಾಳೆ ಇನ್ನೇನು ಇಲ್ಲ, ಅದು ಗೊತ್ತಿಲ್ಲ ಅದು ಏನಾಗ್ತಿದ್ದೇವೆ. ಅಲ್ಲ ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ ಇನ್ನು. ಕೇಳದೆ ಹೆಂಗೆ ಕೇಳ ಅಡ್ವಾನ್ಸ್ ಆಗಿ ನಾವೇ ಆಗಿ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅಂತರ ವಿಚಾರ. ಇನ್ನೂ ಏನೂ ಮಾಡಿರಲ್ಲ. ಅಲ್ಲ ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕಷ್ಟೇ. ಆದ್ರೆ ರಾಹುಲ್ ಗಾಂಧಿ ಸಭೆಯಲ್ಲಿ ಏನಾಗುತ್ತೆ ಅನ್ನೋದೇ ಈಗ ಎಲ್ಲರನ್ನ ಕಾಡುತ್ತಿರುವ ಕುತೂಹಲ. ಸಿಎಂ ಹಾಗೂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ 1-to-1 ಮೀಟಿಂಗ್ ಮಾಡಲಿರುವ ರಾಹುಲ್ ಗಾಂಧಿ ಬಳಿಕ ಇಬ್ಬರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಸಭೆ ಮಾಡ್ತಾರೆ. ಆಗ ಕಚ್ಚಾಟಕ್ಕಿಂತ ಎಲೆಕ್ಷನ್ಗಳೇ ಮುಖ್ಯ ಎಂಬ ಸಲಹೆ ನೀಡಬಹುದು. ನಾಯಕತ್ವ ಯಥಾಸ್ಥಿತಿಯೇ ಇರಲಿದ್ದು ಬದಲಾವಣೆ ಮಾತುಗಳಿಗೆಲ್ಲ ಬ್ರೇಕ್ ಹಾಕಲಿದ್ದಾರೆ. ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಸಲಹೆ ನೀಡಿ ಕಳುಹಿಸುವ ಸಾಧ್ಯತೆಗಳಿವೆ. ಆದರೆ ಇದ್ಯಾವುದರ ಬಗ್ಗೆಯೂ ಎಐಸಿಸಿ ಅಧ್ಯಕ್ಷರು ಕೂಡ ಸುಳಿವು ಕೊಡ್ತಿಲ್ಲ. देखिए इसमें नहीं बोल सकता, वो ठीक अलग है. राहुल जी खुद बात करेंगे वो चीजों पे. ಇನ್ನೂ ಕಳೆದ ಚುನಾವಣೆಯಲ್ಲಿ 136 ಸೀಟು ಬರುತ್ತೆ ಎಂದು ಭವಿಷ್ಯ ನುಡಿದಿದ್ದು ಡಿಕೆ ಶಿವಕುಮಾರ್. ಈ ಬಾರಿಯೂ ನಮ್ಮದೇ ಅಧಿಕಾರ ನೋಡ್ತೀರಿ ಅಂತ ಭವಿಷ್ಯ ಹೇಳಿದ್ದಾರೆ. ಡಿಕೆಶಿ ಭವಿಷ್ಯವನ್ನ ಕಿಚಾಯಿಸಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಳ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನ್ ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡ್ಬೇಕು. ಅಲ್ಲ, ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು? ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಸಂಪುಟ ಪುನರಚನೆ ಕೂಗು ದೆಹಲಿ ಮೀಟಿಂಗ್ನತ್ತ ಎಲ್ಲರ ಕಣ್ಣು. ಸಂಪುಟ ಪುನರಚನೆಗೆ ತಯಾರಿ ಮಾಡಿಕೊಂಡಿರುವ ಸಿಎಂ ಸಿದ್ದರಾಮಯ್ಯನವರು ಕೈಬಿಡುವ ಸಚಿವರುಗಳು ಹಾಗೂ ಸೇರಿಸಿಕೊಳ್ಳುವ ಶಾಸಕರ ಪಟ್ಟಿ ರೆಡಿ ಮಾಡಿಕೊಂಡೇ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಅಲ್ಲೇ ಅಂತಿಮ ಮಾಡಿಕೊಂಡು ಬರುವ ಸಾಧ್ಯತೆಗಳಿವೆ. ನೀವೇ ಹೇಳಿದ್ರಿ, ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ ಇಲ್ಲ. ನಾವು 3-4 ಸತಿ ಗೆದ್ದವರು ಬಹಳಷ್ಟು ಜನ ನಾವು ಇದ್ದೀವಿ. ನಮಗೆ ಒಂದು ಅವಕಾಶ ನೀಡಬೇಕು ಅಂತ ಈಗಂತಲ್ಲ, ಮೊದಲಿಂದ ನಾವು ಕೇಳ್ತಾ ಬಂದಿದ್ದೀವಿ. ಖಂಡಿತವಾಗಿ ನಮ್ಮ ಪಕ್ಷದ ವರಿಷ್ಠರು ನಮ್ಮೆಲ್ಲರ ಒಂದು ನಿಷ್ಠೆಯನ್ನು ನೋಡಿ, ನಾವು ಮಾಡಿರುವಂಥ ಒಂದು ಕಾರ್ಯವೈಖರಿ ನೋಡಿ ನಾವು ಮಾಡಿರುವಂಥ, ನಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯಲ್ಲಿ ಏನೇನು ಕೆಲಸ ಮಾಡಿದ್ದೀವಿ, ಯಾವ ಒಂದು ರೀತಿಯಿಂದ ಕೆಲಸ ಮಾಡಿದ್ದೀವಿ ಎಲ್ಲವನ್ನು ಗಣನೆಯಲ್ಲಿ ತಗೊಂಡು ನಮಗೆ ಖಂಡಿತವಾಗಿ ಒಂದು ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಆಪ್ತ ಸಚಿವ ಕೆ ವೆಂಕಟೇಶ್ ಅವರಿಗೆ ಯೋಜನಾ ಹಾಗೂ ಸಾಂಖ್ಯಿಕ ಖಾತೆ ಹಂಚಿಕೆ ಮಾಡಿದ್ದಾರೆ ಸಿಎಂ. ದಿವಂಗತ ಡಿ ಸುಧಾಕರ್ ನಿಭಾಯಿಸುತ್ತಿದ್ದ ಖಾತೆಯನ್ನ ವೆಂಕಟೇಶ್ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಆದರೆ ರಾಜಣ್ಣ ರಾಜೀನಾಮೆಯಿಂದ ತೆರವಾದ ಸಹಕಾರ ಹಾಗೂ ಬಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರುವ ಯುವಜನ ಕ್ರೀಡೆ ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಯಾರಿಗೂ ಹಂಚಿಕೆ ಮಾಡದೆ ತಮ್ಮ ಬಳಿಯಲ್ಲೇ ಉಳಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೆಹಲಿಯಲ್ಲಿ 2ರಲ್ಲಿ ನಿರ್ಧಾರ ಆಗುತ್ತೆ. ಸಿಎಂ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಅನ್ನುವಂಥದ್ದು. ಸಂಪುಟ ಪುನರ್ರಚನೆ ಆಗಲೇಬೇಕು. ಅದು ಸಿಎಂ ಬದಲಾವಣೆಯೊಂದಿಗೂ ಆಗಬಹುದು ಅಥವಾ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ
ಪುನರಚನೆಯೂ ಕೂಡ ಆಗ್ಬೋದು. ಪುನರಚನೆಯ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಎಷ್ಟು ಜನ ಸಚಿವರುಗಳನ್ನ ಡ್ರಾಪ್ ಮಾಡ್ತಾರೆ, ಯಾರನ್ನ ಸೇರಿಸ್ಕೊಳ್ತಾರೆ ಅಂತೇಳಿ. ಒಂದು ವೇಳೆ CM ಬದಲಾವಣೆಯೇ ಹೌದು ಅಂತೇಳಿ ಆದರೆ ಆವಾಗ ಯಾರು ಆಯ್ಕೆ ಅಂತೇಳಿ, ಅದು ಕೇವಲ ಒಬ್ಬರೇ ಆಯ್ಕೆಯಾಗಿರುವಂಥದ್ದ, ಒಬ್ಬರಿಗಿಂತ ಹೆಚ್ಚು ಜನ ಕೂಡ ಇರಬಹುದು. ರಾಜಕೀಯದಲ್ಲಿ ಏನು ಬೇಕಿದ್ರು ನಡೀಬಹುದು. ಹೀಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಕುತೂಹಲಗಳಿದ್ದಾವೆ. ನಾಳೆ 11 ಗಂಟೆಯ ನಂತರ ಬಹುತೇಕ ಇದರ ಬಗ್ಗೆ ಒಂದು ಚಿತ್ರಣ ಸ್ಪಷ್ಟತೆ ಸಿಗುತ್ತಾ ಅಂತ ನೋಡಬೇಕು, ಅಥವಾ ಇದು ಮತ್ತೊಂದು ಟುಸ್ ಪಟಾಕಿ ಆಗುತ್ತಾ ನೋಡೋಣ. ನಾಳೆ ತನಕ ವೇಟ್ ಮಾಡಲೇಬೇಕು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಏರಿಕೆ, ತೈಲ ಬೆಲೆಯ ಮತ್ತೊಮ್ಮೆ ಏರಿಕೆ ಆಗಿದೆ. ಇಲ್ಲಿ ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಬಂದಾಗ ಸಹಜವಾಗಿಯೇ ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಬೆಲೆಯ ಹೊರೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಯಾವ ಸ್ವರೂಪದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಈಗ ದೇಶದಲ್ಲೂ ಕೂಡ ತೈಲ ಕಂಪನಿಗಳು ನಷ್ಟ ಸರಿದೂಗಿಸಿಕೊಳ್ಳೋದಕ್ಕಾಗಿ ಮತ್ತೆ ಬೆಲೆ ಏರಿಕೆಯ ಮೊರೆ ಹೋಗಿದ್ದಾರೆ. ತೈಲ ಕಂಪನಿಗಳಿಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಅಬಕಾರಿ ಸುಂಕಗಳನ್ನು ಇಳಿಸಿ ಅದರ ಸಂಪೂರ್ಣವಾದಂತಹ ಬೆನಿಫಿಟನ್ನು ತೈಲ ಕಂಪನಿಗಳಿಗೆ ಕೊಟ್ಟು ಈ ಹೊರೆಯನ್ನು ಜನಸಾಮಾನ್ಯರ ಮೇಲೆ ವರ್ಗಾವಣೆ ಆಗದಂತೆ ತಡೆಯಲಾಗಿತ್ತು. ಆದರೆ ಈಗ ಮತ್ತೆ ತೈಲ ಕಂಪನಿಗಳು ದರ ಏರಿಕೆಯನ್ನು ಮಾಡ್ತಾ ಇದ್ದಾವೆ. 2 ವಾರಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದೆ. 2 ವಾರಗಳಲ್ಲಿ 4ನೇ ಬಾರಿಗೆ ಆಗಿರುವಂತಹ ಏರಿಕೆ ಇದು. ಪೆಟ್ರೋಲ್ಗೆ ₹2.61, ಡೀಸೆಲ್ಗೆ ₹2.71 ಹೆಚ್ಚಳ ಆಗಿದೆ. ಇದು ₹1ಗಿಂತ ಹೆಚ್ಚು ಹೆಚ್ಚಳ ಮಾಡಿರುವಂಥದ್ದು 2ನೇ ಬಾರಿ. ಒಟ್ಟು 4 ಬಾರಿ ಈಗ ಹೆಚ್ಚಳ ಆಗಿದೆ. ಒಂದೇ ವಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ₹7.5 ಈ ಮೂಲಕ ಹೆಚ್ಚಳ ಆಗಿರುವಂಥದ್ದು. ಅಂದರೆ ಒಬ್ಬರು ಫುಲ್ ಟ್ಯಾಂಕ್ ಮಾಡುವಂಥದ್ದಕ್ಕೆ ಹೋದಾಗ ಹತ್ರ ₹300 ಎಷ್ಟನ್ನು 40 ಲೀಟರ್ನಷ್ಟು ಡೀಸೆಲ್ ತುಂಬಿಸೋದಾದರೆ ಸುಮಾರು ₹300 ಏರಿಕೆ ಆಗತ್ತೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ದರವನ್ನು ನಾವು ಗಮನಿಸಬೇಕು. ಇದು ಬೆಂಗಳೂರಿನಲ್ಲಿ ಇರುವಂತಹ ದರ ಸದ್ಯಕ್ಕೆ 108.28 ನಿನ್ನೆಯ ದರ ಆಗಿತ್ತು ಪೆಟ್ರೋಲ್ದು. ಇವತ್ತು ಬೆಳಗ್ಗೆ ಪೆಟ್ರೋಲ್ ಬಂಕ್ಗೆ ಹೋದವ್ರಿಗೆ ₹110.89. ಇದು ಇಲ್ಲಿಗೆ ನಿಲ್ಲುತ್ತಾ ಗೊತ್ತಿಲ್ಲ. ಯಾಕಂದರೆ ಯುದ್ಧದ ಕಾರ್ಮೋಡ ಇನ್ನೂ ಕೂಡ ದೂರ ಸರಿದಿಲ್ಲ. ಯಾವುದೇ ರೀತಿಯಾದಂತಹ ಫಲಪ್ರದವಾಗಿರುವಂತಹ ನೀತಿಗಳು ರಚನೆ ಆಗಿಲ್ಲ. ಹೀಗಾಗಿ ತೈಲ ಬೆಲೆ ಏರಿಕೆ ಮತ್ತಷ್ಟು ಮುಂದುವರಿಯುವ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. 110.89 ಪೆಟ್ರೋಲ್. ಹಾಗೆಯೇ ಡೀಸೆಲ್ ದರದಲ್ಲಿ 96.09 ಇತ್ತು ನಿನ್ನೆಗೆ, ಇವತ್ತಿಗದು 98.80 ಇದೆ. ಇದು ಇನ್ನು ಕೇವಲ ₹1.20 ಮೇಲೆ ಹೋಯಿತು ಅಂದರೆ ಶತಕವನ್ನು ಕೂಡ ಬಾರಿಸುವುದು. ನಮ್ಮ ರಾಜ್ಯದಲ್ಲೂ ಆಲ್ರೆಡಿ ಕೆಲ ರಾಜ್ಯಗಳಲ್ಲಿ ಡೀಸೆಲ್ ಶತಕ ಬಾರಿಸಿ ಮುಂದಕ್ಕೆ ಹೋಗಿದೆ. ಕರ್ನಾಟಕದಲ್ಲೂ ಕೂಡ ಶತಕದ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಜನಸಾಮಾನ್ಯರು ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಬೆಲೆ ಜಾಸ್ತಿ ಆಗೋದು ಓಕೆ, ಅದೇ ಥರ ನಮ್ಮಂಥ ಬಡವ್ರಿಗೂ ಅದನ್ನು ಸ್ಯಾಲ್ರಿನೂ ಇಂಕ್ರಿಮೆಂಟ್ ಆಗಬೇಕು. ಆ ಇಂಕ್ರಿಮೆಂಟ್ ಆದರೆ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೆಂಗಿದ್ರು ಹೋಗೋ ಕೆಲ್ಸಕ್ಕೆ ಹೋಗಲೇಬೇಕು. ವರ್ಷಕ್ಕೆ ಒಂದು ಸರಿ ಮಾಡ್ತಾರೆ, ₹1000 ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಪೆಟ್ರೋಲು ನಾವು ಹೋಗೋದು ₹2 ಮಾಡಿದ್ರು ಕಮ್ಮಿ ಅಂದ್ರೂ ಒಂದು ತಿಂಗಳಿಗೆ ನಾವು ಒಂದು ₹2,000 ಅಥವಾ ಹಾಕ್ತೀವಿ. ಅದ್ರ ಪ್ರಕಾರ ಕೊಡೋ ಸಂಬಳಕ್ಕೂ ಇದಕ್ಕೂ ನಮ್ಗೆ ವರ್ಕೌಟೇ ಆಗಲ್ಲ. ಏನು ₹50 ಸಿಗ್ತಿದೆ, ಈಗ ₹70-80 ಆಗಿದೆ. ಬಡವ್ರು ಏನು ತಿನ್ಬೇಕು ಹೇಳಿ? ಈ ಥರ ಜಾಸ್ತಿ ಮಾಡ್ಕೋಬೋದ್ರೆ ನಮ್ಮ ಹತ್ರ ಹೆಂಗೆ ಬದುಕಾಗುತ್ತೆ ಹೇಳಿ? ಡೈಲಿ ₹800 ಸಂಪಾದನೆ ಮಾಡಿದ್ರೆ ₹100 ಪೆಟ್ರೋಲ್ಗೆ ಹಾಕಬೇಕು. ಇನ್ನು ₹500 ಮಾಡ್ಕೊಂಡು ಮನೆಗೆ ಹೋಗಿ 2 ಗಂಟೆ ರಾತ್ರಿ ಹೋಗಿರೋದು ನಾನು. ₹650 ಸಂಪಾದನೆ ಮಾಡಿದ್ದೀನಿ. ಪೆಟ್ರೋಲ್ ಕಾಸು ಹೋಗ್ಬಿಟ್ರೆ ಏನು ಮಾಡೋದು? ನಾಯನಹಳ್ಳಿಯಿಂದ ಬರೋದು ನಾವು. ತಿರ್ಗಾ ಹೋಗೋಕ್ಕೆ ಬರೋಕ್ಕೆ ಎಷ್ಟಾಗುತ್ತೆ ನೀವು ಹೇಳಿ? ಏನು ಸಿಗುತ್ತೆ? ಈಗ 3 ಜನ ಮಕ್ಕಳು ಇದ್ದಾರೆ. ಇದು ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ವ್ಯಕ್ತಪಡಿಸ್ತಿರೋದು, ತಮ್ಮ ನೋವನ್ನು ಹಂಚಿಕೊಳ್ಳುವಂತಹ ರೀತಿ. ಮತ್ತೊಂದು ಕಡೆ ಇದರಲ್ಲಿ ರಾಜಕೀಯವೂ ಕೂಡ ನಡೀತಾ ಇದೆ. ರಾಜಕೀಯದ ಯುದ್ಧವೂ ಕೂಡ ಶುರುವಾಗಿದೆ. ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. DK ಶಿವಕುಮಾರ್ ಅವರು ಇದೇ ವಿಚಾರವನ್ನು ಜನಸಾಮಾನ್ಯರಿಗೂ ಕೂಡ ತಲುಪಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೇ 30ರಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಲೂಟಿ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಆ ಆರೋಪದೊಂದಿಗೆ ಅವರು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿದೆ. ಇದರಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಹೇಳ್ತಿದ್ದಾರೆ ಮತ್ತು ಅದಕ್ಕೆ ಪ್ರತಿಪಕ್ಷ BJPಯಿಂದ ಏನು ಕೌಂಟರ್ ಬರ್ತಾ ಇದೆ ಅನ್ನೋದು
ಸರ್ಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಮಾನ ಮರ್ಯಾದೆ ಇಲ್ಲ, ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ ನ ಅಂತ ಇಬ್ರು ಅಶೋಕ್ ಮತ್ತು ಅವ್ರ ಇವ್ರು ಹೇಳ್ಕೊಟ್ಟವ್ರೆ, ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಫಸ್ಟ್ ನೀನ್ ಕಡಿಮೆ ಮಾಡೋದ್ ಕಲೆಯ ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನು 1,000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ದೀರಲ್ಲ, ಅದನ್ನೇ ನೀವು ಕಡಿಮೆ ಮಾಡಿ. ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ. ಸುಮಾರು 10-15ಕ್ಕೂ ರಾಷ್ಟ್ರಗಳು ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಯುದ್ಧ ಸಮಾಪ್ತಿಯಾಗಿಲ್ಲ. ಯುದ್ಧ ಕಾಲದಲ್ಲೂ ಹಿಂಗೆ ಇರಬೇಕು, ಸಾಮಾನ್ಯವಾಗೂ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಆ ಕಾಮನ್ ಸೆನ್ಸ್ ಕಾಂಗ್ರೆಸ್ ಪಾರ್ಟಿಯವರಿಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಜಿರಳೆ ಪಾರ್ಟಿ ಆಗ್ಬಿಟ್ಟಿದೆ, ಕಾಕ್ರೋಚ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ. ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಆದರೆ ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಯುದ್ಧದ ಕಾರಣದಿಂದ ಅನಿವಾರ್ಯ ಅನ್ನೋದನ್ನು ಹೇಳ್ತಾ ಇದ್ರು ಕೂಡ ಜನಸಾಮಾನ್ಯರಿಗೆ ಇದು ಹೊರೆಯಾಗ್ತಾ ಇರೋದು ಕೂಡ ಅಷ್ಟೇ ಸ್ಪಷ್ಟ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.